ಇಂದಿನ ವಿಡಿಯೋದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1ರ FA1 2026-27ನೇ ಸಾಲಿನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 7ನೇ ತರಗತಿ ವಿಜ್ಞಾನ 20 ಅಂಕಗಳಿಗೆ 45 ನಿಮಿಷಗಳು. ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ. ಇದರಲ್ಲಿ ಒಟ್ಟಾರೆಯಾಗಿ 6 ವಿಭಾಗಗಳಿವೆ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡೋಣ. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. 1 ಅಂಕದ ಪ್ರಶ್ನೆ 2 ಇವೆ, 2 ಅಂಕಗಳಿಗೆ. 1ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕೆಂಪು ಲಿಟ್ಮಸ್ ಪತ್ರಿಕೆಯನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ? ಆಪ್ಷನ್ ಎ ನಿಂಬೆರಸ, ಬಿ ವಿನೆಗರ್, ಸಿ ಸೋಪು ದ್ರಾವಣ, ಡಿ ಹುಣಸೆ ನೀರು. ಇಲ್ಲಿ ನಿಂಬೆ ರಸ, ವಿನೆಗರ್ ಮತ್ತು ಹುಣಸೆ ನೀರು ನೀಲಿ ಲಿಟ್ಮಸ್ನಿಂದ ಕೆಂಪು ಲಿಟ್ಮಸ್ಗೆ ಬದಲಿಸುತ್ತದೆ. ಆದರೆ ಸೋಪು ದ್ರಾವಣ ಮಾತ್ರ ಕೆಂಪು ಲಿಟ್ಮಸ್ನಿಂದ ನೀಲಿ ಬಣ್ಣಕ್ಕೆ ಬದಲಿಸುತ್ತದೆ. ಅದಕ್ಕಾಗಿ ಉತ್ತರ ಸೋಪು ದ್ರಾವಣ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2ನೆಯದು, ವಿಜ್ಞಾನವು ಯಾವುದನ್ನು ಉತ್ತೇಜಿಸುತ್ತದೆ? ಆಪ್ಷನ್ ಎ ಕೇವಲ ಪಠ್ಯವನ್ನು ಓದುವುದನ್ನು, ಆಪ್ಷನ್ ಬಿ ಪ್ರಶ್ನಿಸುವ ಮತ್ತು ಅನ್ವೇಷಿಸುವ ಆಲೋಚನಾ ಕ್ರಮ, ಆಪ್ಷನ್ ಸಿ ಕೇವಲ ಸತ್ಯಗಳನ್ನು ನೆನಪಿಟ್ಟುಕೊಳ್ಳುವುದನ್ನು, ಆಪ್ಷನ್ ಡಿ ಯಾವುದೂ ಅಲ್ಲ. ವಿಜ್ಞಾನವು ಯಾವಾಗಲೂ ಪ್ರಶ್ನಿಸುವ ಮತ್ತು ಅನ್ವೇಷಿಸುವ ಆಲೋಚನಾ ಕ್ರಮವನ್ನು ಉತ್ತೇಜಿಸುತ್ತದೆ. ಅದಕ್ಕಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. 1ನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ 2ನೇ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಬಿಟ್ಟ ಸ್ಥಳ ತುಂಬಿರಿ. 1 ಅಂಕದ ಪ್ರಶ್ನೆ 2 ಇವೆ, 2 ಅಂಕಗಳಿಗೆ. 3ನೇ ಪ್ರಶ್ನೆ, ಭೂಮಿಯು ತನ್ನ ಡ್ಯಾಶ್ ಸುತ್ತ ಭ್ರಮಿಸುವುದರಿಂದ ಹಗಲು ಮತ್ತು ರಾತ್ರಿಗಳು ಉಂಟಾಗುತ್ತದೆ. ಭೂಮಿಯು ತನ್ನ ಅಕ್ಷದ ಸುತ್ತ ಭ್ರಮಿಸುವುದರಿಂದ ಹಗಲು ಮತ್ತು ರಾತ್ರಿಗಳು ಉಂಟಾಗುತ್ತದೆ. 4ನೇ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆಯಲ್ಲಿ ಡ್ಯಾಶ್ ಬಿಡುಗಡೆಯಾಗುತ್ತದೆ? ತಟಸ್ಥೀಕರಣ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗುತ್ತದೆ. 3ನೇ ವಿಭಾಗದ ಪ್ರಶ್ನೆಗಳು 1 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 1 ಅಂಕದ ಪ್ರಶ್ನೆ 2 ಇವೆ, 2 ಅಂಕಗಳಿಗೆ. 5ನೇ ಪ್ರಶ್ನೆ, ವಿಜ್ಞಾನ ಎಂದರೇನು? ಉತ್ತರ, ವಿಜ್ಞಾನ ಎಂದರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಗಮನಿಸಿ, ಪ್ರಶ್ನೆಗಳನ್ನು ಕೇಳಿ, ಪ್ರಯೋಗಗಳ ಮೂಲಕ ಸತ್ಯವನ್ನು ತಿಳಿದುಕೊಳ್ಳುವ ವಿಧಾನ. 6ನೇ ಪ್ರಶ್ನೆ, ತಟಸ್ಥ ವಸ್ತುಗಳಿಗೆ 2 ಉದಾಹರಣೆಯನ್ನು ನೀಡಿ. ಉತ್ತರ, ಸಕ್ಕರೆ ದ್ರಾವಣ ಮತ್ತು ಉಪ್ಪಿನ ದ್ರಾವಣ. 4ನೇ ವಿಭಾಗದ ಪ್ರಶ್ನೆಗಳು, ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. 2 ಅಂಕದ ಪ್ರಶ್ನೆಗಳು 2 ಇವೆ, 4 ಅಂಕಗಳಿಗೆ. 7ನೇ ಪ್ರಶ್ನೆ, ವಿಜ್ಞಾನವನ್ನು ನಿರಂತರ ಪ್ರಕ್ರಿಯೆ ಎಂದು ಏಕೆ ಕರೆಯುತ್ತಾರೆ? ಉತ್ತರ, ವಿಜ್ಞಾನವು ಸ್ಥಿರವಾದ ಸತ್ಯಾಂಶಗಳ ಗುಂಪಲ್ಲ. ಪ್ರತಿಯೊಂದು ಪ್ರಯೋಗ ಮತ್ತು ಅವಲೋಕನವು ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕಿ ಮತ್ತಷ್ಟು ಸಂಶೋಧನೆಗೆ ದಾರಿ ಮಾಡಿಕೊಡುತ್ತದೆ. ಅದಕ್ಕಾಗಿ ವಿಜ್ಞಾನವನ್ನು ನಿರಂತರ ಪ್ರಕ್ರಿಯೆ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ 8, ಅರಿಶಿಣದ ಪತ್ರಿಕೆಯು ಪ್ರತ್ಯಾಮ್ಲೀಯ ದ್ರಾವಣದೊಂದಿಗೆ ಯಾವ ಬಣ್ಣಕ್ಕೆ ಬದಲಾಗುತ್ತದೆ? ಆಮ್ಲೀಯ ಮತ್ತು ತಟಸ್ಥ ದ್ರವಗಳಲ್ಲಿ ಇದರ ವರ್ತನೆ ತಿಳಿಸಿ. ಅರಿಶಿಣದ ಪತ್ರಿಕೆಯು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆದರೆ ಆಮ್ಲೀಯ ಮತ್ತು ತಟಸ್ಥ ದ್ರವಗಳಲ್ಲಿ ಇದರ ಹಳದಿ ಬಣ್ಣವು ಬದಲಾಗುವುದಿಲ್ಲ. 5ನೇ ವಿಭಾಗವನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು 2 ಇವೆ, 6 ಅಂಕಗಳಿಗೆ. 9ನೇ ಪ್ರಶ್ನೆ, ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಅಡುಗೆ ಸೋಡವನ್ನು ಏಕೆ ಹಚ್ಚಲಾಗುತ್ತದೆ? ಇರುವೆ ಕಚ್ಚಿದಾಗ ಅದು ಚರ್ಮಕ್ಕೆ ಆಮ್ಲೀಯ ದ್ರಾವಣವನ್ನು ಅಂದರೆ ಫಾರ್ಮಿಕ್ ಆಮ್ಲ ಸೇರಿಸುತ್ತದೆ. ಪ್ರತ್ಯಾಮ್ಲವನ್ನಾಗಿರುವ ಅಡುಗೆ ಸೋಡವನ್ನು ಹಚ್ಚುವುದರಿಂದ
ಆಮ್ಲದ ಪರಿಣಾಮವು ತಟಸ್ಥಗೊಳ್ಳುತ್ತದೆ, ಅಂದರೆ ನ್ಯೂಟ್ರಲ್ ಆಗುತ್ತದೆ. ಅದಕ್ಕಾಗಿ ನಾವು ಇರುವೆ ಕಚ್ಚಿದಾಗ ಏನು ಮಾಡ್ತೀವಿ ಅಂದರೆ ಅಡುಗೆ ಸೋಡವನ್ನು ಇರುವೆ ಕಡಿದ ಜಾಗಕ್ಕೆ ಹಚ್ಚುತ್ತೇವೆ. ಮುಂದಿನ ಪ್ರಶ್ನೆ 10. ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ತಯಾರಿಸಿಕೊಳ್ಳುತ್ತವೆ? ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಕ್ಲೋರೋಫಿಲ್ ಸಹಾಯದಿಂದ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಈ ಪ್ರಕ್ರಿಯೆಯನ್ನು ದ್ಯುತಿಸಂಶ್ಲೇಷಣೆ ಕ್ರಿಯೆ ಎಂದು ಕರೆಯುತ್ತಾರೆ. ಈಗ 6ನೇ ವಿಭಾಗವನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಒಂದೇ ಒಂದು ಪ್ರಶ್ನೆ ಇದೆ, 4 ಅಂಕದ ಪ್ರಶ್ನೆ, 4 ಅಂಕಗಳಿಗೆ. 11ನೇ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು? ಇದರ ಸಾಮಾನ್ಯ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮತ್ತು ದೈನಂದಿನ ಜೀವನದ ಒಂದು ಉದಾಹರಣೆ ನೀಡಿ. ತಟಸ್ಥೀಕರಣ ಎಂದರೆ ಆಮ್ಲದ ದ್ರವಣ ಮತ್ತು ಪ್ರತ್ಯಾಮ್ಲದ ದ್ರವಣಗಳು ಸರಿಯಾದ ಪ್ರಮಾಣದಲ್ಲಿ ಬೆರೆತಾಗ ಉಂಟಾಗುವ ಕ್ರಿಯೆಯೇ ತಟಸ್ಥೀಕರಣ.